ನಗರದ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲೆಲ್ಲಿ ಈ ರೀತಿಯ ವರ್ಷಾಚರಣೆ ಆಗ್ತದೆ, ಪ್ರಮುಖವಾಗಿ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಜಂಕ್ಷನ್, ನಂತರ ಕೋರಮಂಗಲದಲ್ಲಿ, ಹಾಗೆಯೇ ಇಂದಿರಾನಗರ 100 ಫೀಟ್ ರೋಡ್ 12th ಮೇನ್ ಜಂಕ್ಷನ್ ಇರಬಹುದು, ಅಥವಾ ಒರಾಯನ್ ಮಾಲ್ ಇರಬಹುದು, ಅಥವಾ ಬೇರೆ ಎಲ್ಲೆಲ್ಲಿ ಈ ರೀತಿಯ ಹೊಸ ವರ್ಷಾಚರಣೆ ಆಗ್ತದೆ ಅಲ್ಲೆಲ್ಲ ನಾವು ವ್ಯಾಪಕವಾದಂತಹ ರಕ್ಷಣಾ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಸಂಬಂಧಪಟ್ಟ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಈಗಾಗಲೇ ಸೂಚಿಸಿದ್ದೇವೆ ಮತ್ತು ಅವರು ಅಲ್ಲಿ ಈ ಎಲ್ಲ ಕೆಲಸಗಳನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ಜನಸಂದಣಿ ಇರತಕ್ಕಂತಹ ಪ್ರದೇಶಗಳಲ್ಲಿ ನಾವು ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದೇವೆ. ಕಳೆದ ವರ್ಷವೂ ಕೂಡ ತಾವು ನೋಡಿದ ಹಾಗೆ ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು, ಅದರಲ್ಲೂ ಯುವಕ ಯುವತಿಯರು ಅಲ್ಲಿ ಬಂದಿದ್ದರು. ಆದ್ದರಿಂದ ಅಂತಹ ಸಂದರ್ಭಗಳಲ್ಲಿ ಯಾವುದೇ ಸ್ಟ್ಯಾಂಪಿಡ್ ಆಗಕೂಡದು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗಕೂಡದು ಅನ್ನೋ ದೃಷ್ಟಿಯಿಂದ ಅಲ್ಲಿ ಕೆಲವೊಂದು ಪೊಲೀಸ್ ಕಿಯಾಸ್ಕ್ಗಳನ್ನು ತೆರೆಯಲಾಗಿದೆ, ವುಮೆನ್ ಸೇಫ್ಟಿ ಐಲ್ಯಾಂಡ್ಗಳನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಕಳೆದ ವರ್ಷ ಮಾಡಿದ ಹಾಗೆ ಈ ವರ್ಷವೂ ಕೂಡ ಎಂಜಿ ರೋಡ್, ಬ್ರಿಗೇಡ್ ರಸ್ತೆಯಲ್ಲಿ ಈ ಏಕಮುಖ ಸಂಚಾರ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಅಲ್ಲಿ ಸಂಪೂರ್ಣವಾಗಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗ್ತದೆ ಮತ್ತು ಈ ಸಾರ್ವಜನಿಕರೇನಿದ್ದಾರೆ ಅವರು ಈ ಅನಿಲ್ ಕುಂಬ್ಳೆ ಜಂಕ್ಷನ್ನಿಂದ ಮೇಹಾಲ್ ಜಂಕ್ಷನ್ ಮೂಲಕ ಎಂಜಿ ರಸ್ತೆ ಪ್ರವೇಶಿಸಬಹುದು ಮತ್ತು ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಜನರು ಕೂಡ ನಡೆಯೋದನ್ನು ಕೂಡ ನಾವು ನಿರ್ಬಂಧ ಮಾಡ್ತಾ ಇದ್ದೇವೆ. ಕಾವೇರಿ ಎಂಪೋರಿಯಂನಿಂದ ಕೆಳಗಡೆ ಮಾತ್ರ ಅವರು ಹೋಗಬೇಕಾಗ್ತದೆ, ಹೊರತಾಗಿ ಮೇಲ್ಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವಕಾಶ ಇರೋದಿಲ್ಲ. ಅಲ್ಲಿ ಸಂಪೂರ್ಣವಾಗಿ ನಾವು ಬಂದೋಬಸ್ತುಗಳನ್ನು ಮಾಡ್ತಾ ಇದ್ದೇವೆ, ವಾಚ್ ಟವರ್ಗಳನ್ನು ಹಾಕ್ತಾ ಇದ್ದೇವೆ. ಜೊತೆಗೆ ಸಿಸಿಟಿವಿ ಕ್ಯಾಮೆರಾಗಳನ್ನು, ಸಾಕಷ್ಟು ಸಂಖ್ಯೆಯಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಲ್ಲಿ ಅಳವಡಿಸಲಾಗಿರುತ್ತದೆ. ಜೊತೆಗೆ ಬಹುಮುಖ್ಯವಾಗಿ ಈ ವರ್ಷ ನಾವು ಡ್ರೋನ್ ಕ್ಯಾಮೆರಾಗಳನ್ನು ಕೂಡ ಉಪಯೋಗ ಮಾಡ್ತಾ ಇದ್ದೇವೆ ಮತ್ತು ಶ್ವಾನದಳ ಮತ್ತು ಎಎಸ್ ಶಕ್ತಿ ತಂಡಗಳನ್ನು ಕೂಡ ರಚಿಸಿ ಸೆಕ್ಯೂರಿಟಿ ದೃಷ್ಟಿಯಿಂದ ಕೂಡ ಅಲ್ಲಿ ಸಂಪೂರ್ಣವಾಗಿ ಒಂದು ತಪಾಸಣೆಯನ್ನು ಮಾಡಲಾಗ್ತದೆ. ಅದೇ ರೀತಿಯಾಗಿ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಈ ಮಾದಕ ವಸ್ತುಗಳ ಸೇವನೆ, ಸಾಗಾಟ ಮತ್ತು ಮಾರಾಟದ ಬಗ್ಗೆ ನಾವು ಕಟ್ಟುನಿಟ್ಟಿನ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾಕಷ್ಟು ಮೊತ್ತದ ಈ ಮಾದಕ ದ್ರವ್ಯಗಳನ್ನು ನಾವು ಈಗಾಗಲೇ ವಶಪಡಿಸಿಕೊಂಡಿದ್ದೇವೆ. ಸುಮಾರು 3 ವಿದೇಶಿ ಡ್ರಗ್ ಪೆಡ್ಲರ್ಗಳು ಸೇರಿದಂತೆ 73 ಜನರನ್ನು ಕಳೆದ 1 ಅಥವಾ 2 ತಿಂಗಳಲ್ಲಿ ನಾವು ಬಂಧಿಸಿದ್ದು, ಅವರಿಂದ 25 ಕೋಟಿಗೂ ಮೇಲ್ಪಟ್ಟು ಡ್ರಗ್ಸ್ಗಳನ್ನು ಸೀಸ್ ಮಾಡಿದ್ದೇವೆ. ಅದರಲ್ಲಿ MDMA, ಕೊಕೈನ್, ಗಾಂಜಾ ಈ ರೀತಿ ಎಲ್ಲ ವಸ್ತುಗಳು ಕೂಡ ಅದರಲ್ಲಿ ದೊರೀತಾ ಇದ್ದಾವೆ. ರಾತ್ರಿ ಸಮಯದಲ್ಲಿ ಕ್ಲಬ್, ಬಾರ್, ಪಬ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ವರ್ಷಾಚರಣೆ ನಿಮಿತ್ತ ಸದಸ್ಯರುಗಳು ಔತಣಕೂಟ ಮಾಡುವ ಕೂಡ ಸೂಕ್ತ ಅನುಮತಿಯನ್ನು ಪಡೆದುಕೊಳ್ಳತಕ್ಕಂಥದ್ದು ಮತ್ತು ಮಿತಿಯನ್ನು ಮೀರಿ ಪಾಸ್ಗಳನ್ನು ಕೊಡದೇ ಇರದ ಹಾಗೆ ನಾವು ನಿರ್ಬಂಧಗಳನ್ನು ಹೇರಿದ್ದೇವೆ ಮತ್ತು ನಮ್ಮ ಸ್ಥಳೀಯ ಡಿಸಿಪಿಗಳು ಎಲ್ಲ ಈ ಆಯೋಜಕರೇನಿದ್ದಾರೆ, ಈ ಹೊಸ ವರ್ಷಾಚರಣೆ ಮಾಡತಕ್ಕಂಥ ಸ್ಥಳಗಳ ಆಯೋಜಕರು ಏನಿದ್ದಾರೆ, ಇವೆಂಟ್ ಮ್ಯಾನೇಜರ್ಸು ಅಥವಾ ಡಿಜೆಗಳು, ಬೌನ್ಸರ್ಗಳು, ಅವ್ರ ಜೊತೆನಲ್ಲೆಲ್ಲ ಸಭೆಯನ್ನು ನಡೆಸಿ ಅವರುಗಳಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು, ಮಾರ್ಗಸೂಚಿಗಳನ್ನು ಈಗಾಗಲೇ ನೀಡಿದ್ದಾರೆ. ರಾತ್ರಿ 1 ಗಂಟೆಯವರೆಗೆ ಈ ಸಾರ್ವಜನಿಕವಾಗಿ ಹೊಸ ವರ್ಷಾಚರಣೆ ಮಾಡಲಿಕ್ಕೆ ಸರ್ಕಾರದ ಅನುಮತಿ ಇದ್ದು, ಅದರ ಒಳಗೆ ಮಾತ್ರ ನಾವು ಅದರ ಒಳಗಡೆ ಮಾತ್ರ ನಾವು ವರ್ಷಾಚರಣೆಗೆ ಅವಕಾಶವನ್ನು ಮಾಡಿ ಕೊಡ್ತೇವೆ. ಮತ್ತು ಸಂಚಾರ ದೃಷ್ಟಿಯಿಂದ ಈ ಎಲ್ಲ ಮೇಲ್ಸೇತುವೆಗಳು ಅಂದರೆ ಫ್ಲೈಓವರ್ಸ್ ಏನಿದೆ ಅವುಗಳನ್ನೆಲ್ಲ ನಾವು ಬಂದ್ ಮಾಡ್ತಾ ಇದ್ದೇವೆ. ಎಕ್ಸೆಪ್ಟ್ ಎಲಿವೇಟೆಡ್ ಫ್ಲೈಓವರ್ ಟು ಏರ್ಪೋರ್ಟ್, ಉಳಿದ ಎಲ್ಲ ಫ್ಲೈಓವರ್ಗಳನ್ನು ನಾವು ರಾತ್ರಿ ಹೊತ್ತಿನಲ್ಲಿ ಅಲ್ಲಿ ಕುಡಿದು ಮತ್ತಿನಲ್ಲಿ ಚಲಾಯಿಸತಕ್ಕಂಥದ್ದು, ಹಿಂದೆ ಅಪಘಾತಗಳಾಗಿರ್ತಕ್ಕಂಥದ್ದು, ವೀಲಿಂಗ್ ಮಾಡತಕ್ಕಂಥದ್ದು ಇವುಗಳನ್ನೆಲ್ಲ ನಿರ್ಬಂಧಿಸಲಿಕ್ಕೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಅದೇ ರೀತಿಯಾಗಿ ನಗರದ ಹೊರವಲಯದಲ್ಲಿ, ಕೇವಲ CBD ಏರಿಯಾದಲ್ಲಿ ಮಾತ್ರ ಅಲ್ಲ, ನಗರದ ಹೊರವಲಯಗಳಲ್ಲಿ, ಔಟ್ಸ್ಕರ್ಟ್ಸ್ ಏರಿಯಾದಲ್ಲಿ ಕೆಲವರು ಈ ಅನಧಿಕೃತವಾಗಿ ರೇವ್ ಪಾರ್ಟಿಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ರ ಬಗ್ಗೆಯೂ ಕೂಡ ನಾವು ಗಮನವನ್ನು ಇಟ್ಟಿದ್ದೇವೆ ಮತ್ತು ಇದರ ಬಗ್ಗೆ ಕಟ್ಟೆಚ್ಚರ ವಹಿಸಲಾಗಿದ್ದು, ಅಂತಹ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾಗಲಿ, ಅನಧಿಕೃತವಾಗಿ ಯಾವುದೇ ಅನುಮತಿ ಇಲ್ಲದೆ ಆಯೋಜಿಸಿದ್ದಾಗಲಿ ಅಥವಾ ಈ ರೀತಿ ಮಾದಕ ವಸ್ತುಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾಗಲಿ ಅಂಥವರ ಮೇಲೆ ನಾವು ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಇದಕ್ಕೆ ಅವಶ್ಯ ಇರತಕ್ಕಂಥ ಅಧಿಕಾರಿ, ಸಿಬ್ಬಂದಿಗಳು ಮತ್ತು ಈ ಸ್ಟ್ರೈಕಿಂಗ್ ಫೋರ್ಸಸ್ ಅಂದರೆ ನಮ್ಮ CR ಇರ್ಬೋದು, KSRP ಇರ್ಬೋದು, ಜೊತೆಗೆ ಹೋಮ್ ಗಾರ್ಡ್ಸ್ಗಳು, ಸಿವಿಲ್ ಡಿಫೆನ್ಸ್ಗಳು ಮತ್ತು ಟ್ರಾಫಿಕ್ ವಾರ್ಡನ್ಗಳು ಇವರನ್ನೆಲ್ಲ ಕೂಡ ನಾವು ಈ ಒಂದು ಪ್ರಕ್ರಿಯೆಗೆ ಇಲ್ಲಿ ಅಳವಡಿಸಿಕೊಂಡಿದ್ದೇವೆ. ಸ್ಥಳೀಯ ಪೊಲೀಸರ ಜೊತೆಗೆ ಹೊರಗಡೆಯಿಂದ ಕೂಡ ಕೆಲವು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ನಾವು ಪಡೀತಾ ಇದ್ದೇವೆ. ಹಾಗೆಯೇ ಬಹುಮುಖ್ಯವಾಗಿ ಕಳೆದ ವರ್ಷ ಮಾಡಿದಾಗೆ ಈ ವರ್ಷವೂ ಕೂಡ ಈ MG ರೋಡ್, ಬ್ರಿಗೇಡ್ ರೋಡ್ ಜಂಕ್ಷನ್ನಲ್ಲಿ ಇರತಕ್ಕಂತಹ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಏನಿದೆ ಅಲ್ಲಿ ಈ ವರ್ಷಾಚರಣೆ ನಂತರದಲ್ಲಿ ಜನ ಒಟ್ಟಿಗೆ ಹೋಗೋದ್ರಿಂದ ನೂಕುನುಗ್ಗಲು ಆಗೋದನ್ನು ಗಮನಿಸಿ ಆ
ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಏನಿದೆ ಅದನ್ನು ನಾವು ಬಂದ್ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇನೆ, ಅಲ್ಲಿ ಸ್ಟ್ಯಾಂಪಿಡ್ ಆಗ್ತಕ್ಕಂಥ ಸನ್ನಿವೇಶ ಉಂಟಾಗಬಾರದು ಅಂತ ಹೇಳಿ ನಾವು ಅದನ್ನು ರಾತ್ರಿ 11 ಗಂಟೆಯಿಂದ 2 ಗಂಟೆವರೆಗೆ ಅದನ್ನು ಕ್ಲೋಸ್ ಮಾಡಲಾಗ್ತದೆ. BMRCL ರೋಡ್ನಿಗೆ ನಾವು ಈಗಾಗಲೇ ಚರ್ಚೆ ನಡೆಸಿದ್ದು ಈ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ನಲ್ಲಿ ಬಂದ್ ಮಾಡಲಾಗ್ತದೆ. ಅಲ್ಲಿ ಇಳಿದು ಎಕ್ಸಿಟ್ ಆಗಬಹುದೇ ಹೊರತಾಗಿ ಯಾರು ಒಳಗಡೆ ಹೋಗಲಿಕ್ಕೆ ಆಗೋದಿಲ್ಲ. ಓನ್ಲಿ ಎಕ್ಸಿಟ್ ಅಂದರೆ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಜಂಕ್ಷನಲ್ಲಿ ಇರ್ತಕ್ಕಂಥದ್ದು ಎಂ ಜಿ ರೋಡ್ ಸ್ಟೇಷನ್ ಅಂತಾರ, ಎಂ ಜಿ ರೋಡ್ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳ್ಕೋಬಹುದು ನೀವು. ಬಟ್ ಒಳಗಡೆ ಹೋಗಿ ಹತ್ತಲಿಕ್ಕೆ ಆಗೋದಿಲ್ಲ. ರಾತ್ರಿ 11ರಿಂದ 2 ಗಂಟೆಯವರೆಗೆ ಈ ಒಂದು ರೆಸ್ಟ್ರಿಕ್ಷನ್ ನಿರ್ಬಂಧ ಇರ್ತದೆ. ಅವರು ಇಲ್ಲ ಈ ಇದ್ರ ಕಡೆ ಹೋಗಬೇಕು, ಅನಿಲ್ ಕುಂಬ್ಳೆ ಜಂಕ್ಷನ್ ಅಲ್ಲಿ ಹೋಗಿ ಹತ್ಕೋಬಹುದು, ಅಥವಾ ಈ ಕಡೆ ಟ್ರಿನಿಟಿ ಸರ್ಕಲ್ ನಲ್ಲಿ ಇರ್ತಕ್ಕಂಥ ಮೆಟ್ರೋ ಸ್ಟೇಷನ್ಗೆ ಹೋಗಿ ಹತ್ಕೋಬಹುದು. ಹೊರತಾಗಿ ಈ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಜಂಕ್ಷನ್ ಇರ್ತಕ್ಕಂಥ ಎಂ ಜಿ ರೋಡ್ ಮೆಟ್ರೋ ಸ್ಟೇಷನ್ ಅನ್ನ ಹತ್ತಲಿಕ್ಕೆ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ರಾತ್ರಿ 11ರಿಂದ 2 ಗಂಟೆವರೆಗೆ ಇದನ್ನ ಸಾರ್ವಜನಿಕರು ಗಮನಿಸಬೇಕಾಗ್ತದೆ. ಇನ್ನು ಉಳಿದಂತೆ ಸಾರ್ವಜನಿಕರು ಕೂಡ ನಾವು ಹೊಸ ವರ್ಷದ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳೋದರ ಜೊತೆಗೆ ಈ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಜವಾಬ್ದಾರಿಯುತವಾಗಿ ಮತ್ತು ಶಾಂತಿಯುತವಾಗಿ ಆಚರಿಸಬೇಕು ಅಂತ ಹೇಳಿ ನಾವು ಕೋರಿಕೊಳ್ತೇವೆ. ಬಹುಮುಖ್ಯವಾಗಿ ಇರತಕ್ಕಂಥದ್ದು ನಿಮ್ಮ ಒಂದು ಏನು ಹೊಸ ವರ್ಷಾಚರಣೆ ಇದೆ ಅದು ಬೇರೆಯವರಿಗೆ ಯಾವುದೇ ರೀತಿಯಿಂದಲೂ ಕೂಡ ತೊಂದರೆಯನ್ನು ಉಂಟು ಮಾಡಬಾರದು. ಅದು ನಾಯ್ಸ್ ಪೊಲ್ಯೂಷನ್ ದೃಷ್ಟಿಯಿಂದ ಇರಬಹುದು, ಅಥವಾ ರಸ್ತೆಗಳಲ್ಲಿ ಹೋಗುವಾಗ ನೀವು ವಾಹನಗಳನ್ನು ಚಾಲನೆ ಮಾಡೋ ಸಂದರ್ಭದಲ್ಲಿರಬಹುದು, ಅಥವಾ ಯಾವುದಾದ್ರೂ ಈ ರೀತಿಯ ಪಾರ್ಟಿಗಳಲ್ಲಿ ಅಥವಾ ಈ ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಈ ಹೊಸ ವರ್ಷಾಚರಣೆಯನ್ನು ಮಾಡುವಾಗ ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಜೊತೆಗೆ ಯಾವುದೇ ತುರ್ತು ಸಂದರ್ಭದಲ್ಲಿ 112ನ ಕರೆ ಮಾಡತಕ್ಕಂಥದ್ದು, ಹಾಗೆ ಪೊಲೀಸರು ಎಲ್ಲ ಕಡೆಗಳಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ನಿಯೋಜಿಸಿದ್ದೇವೆ. ನೇರವಾಗಿ ಪೊಲೀಸ್ ಅಧಿಕಾರಿಗಳನ್ನು ನೀವು ಸಂಪರ್ಕಿಸಬಹುದು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಹಾಗೆಯೇ ಓಲಾ ಊಬರ್ನವರ ಜೊತೆ ಕೂಡ, ಅಂದರೆ ಈ ಎಲ್ಲ ಅಗ್ರಿಗೇಟರ್ಸ್ ಏನಿದ್ದಾರೆ ಅವ್ರ ಜೊತೆಗೂ ಕೂಡ ನಾವು ಮೀಟಿಂಗ್ ಅನ್ನು ಮಾಡಿ ಅವ್ರಿಗೂ ಕೂಡ ಎಲ್ಲೆಲ್ಲಿ ಪಿಕಪ್ ಪಾಯಿಂಟ್ಸ್ ಡ್ರಾಪ್ ಪಾಯಿಂಟ್ಸ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅವ್ರಿಗೂ ಮಾಹಿತಿಯನ್ನು ನೀಡಿದ್ದೇವೆ. ಬಹುಮುಖ್ಯವಾಗಿರ್ತಕ್ಕಂಥದ್ದು ಪಟಾಕಿಗಳನ್ನು ಹೊಡೆದು ಪರಿಸರ ಮಾಲಿನ್ಯ ಉಂಟಾಗಬಾರ್ದಾಗೆ ನೋಡ್ಕೊಳ್ತಕ್ಕಂಥದ್ದು, ಹಾಗೆಯೇ ಶಬ್ದ ಮಾಲಿನ್ಯ ಆಗದ ಹಾಗೆ ನೋಡ್ಕೊಳ್ತಕ್ಕಂಥದ್ದು, ಹಾಗೆಯೇ ನಿಮ್ಮ ವರ್ಷಾಚರಣೆಯಿಂದ ಬೇರೆಯವರಿಗೆ, ಅದರಲ್ಲಿ ಮುಖ್ಯವಾಗಿ ಸೀನಿಯರ್ ಸಿಟಿಸನ್ ಇರ್ಬೋದು, ಚಿಕ್ಕ ಮಕ್ಕಳಿರ್ಬೋದು, ಅಂಥವರಿಗೆ ತೊಂದರೆ ಆಗದ ಹಾಗೆ ನೋಡ್ಕೊಳ್ತಕ್ಕಂಥದ್ದು. ಪೊಲೀಸರ ರೆಸ್ಟ್ರಿಕ್ಷನ್ಸ್ ಏನಿದೆ ಅವುಗಳನ್ನು ಗೌರವಿಸತಕ್ಕಂಥದ್ದು ಬಹುಮುಖ್ಯ ಆಗ್ತದೆ. ಎಲ್ಲಿ ನಾವು ಬ್ಯಾರಿಕೇಡ್ಗಳನ್ನು ಮಾಡಿದ್ದೇವೆ ಅಥವಾ ಎಲ್ಲಿ ಈ ರೀತಿಯ ಒಂದು ಮೂವ್ಮೆಂಟ್ ಅನ್ನು ರೆಸ್ಟ್ರಿಕ್ಟ್ ಮಾಡಿದ್ದೇವೆ ಅದನ್ನು ದಯವಿಟ್ಟು ಪಾಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು, ಈ ಕೆಲವರು ಈ ಪಿಪಿಗಳನ್ನು ಮತ್ತು ಈ ಕೆಲವೊಂದು ಮಾಸ್ಕ್ ಅಥವಾ ಈ ತರದ ಮಾಸ್ಕ್ಗಳನ್ನು ಹಾಕೊಂಡು ಬಹಳ ವಿಕೃತವಾಗಿ ಈ ರಸ್ತೆಗಳಲ್ಲಿ ಓಡಾಡೋದನ್ನ ಹಿಂದಿನ ಒಂದು ಸಂದರ್ಭದಲ್ಲಿ ಗಮನಿಸಲಾಗಿದೆ. ಅದಕ್ಕೋಸ್ಕರ ಅವುಗಳನ್ನು ಕೂಡ ನಾವು ನಿರ್ಬಂಧಿಸಲಿಕ್ಕೆ ಪ್ರಯತ್ನವನ್ನು ಮಾಡಲಾಗಿದೆ. ಅದನ್ನು ಕೂಡ ಹಾಕದ ಹಾಗೆ ನೋಡಿಕೊಳ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಆಸ್ಪತ್ರೆಗಳ ಹತ್ತಿರದ ಇರಬಹುದು, ವಯಸ್ಸಾದವರ ಹತ್ತಿರ ಅಥವಾ ಕಾಯಿಲೆ ಮನುಷ್ಯರ ಹತ್ತಿರ ತೊಂದರೆ ಆಗದ ಹಾಗೆ ವರ್ಷಾಚರಣೆಯನ್ನು ಆಚರಿಸಬೇಕು ಅಂತ ಹೇಳಿ ನಾವು ಎಲ್ಲ ಸಾರ್ವಜನಿಕರಲ್ಲಿ ನಾವು ಕೋರಿಕೊಳ್ತೇವೆ. ಸಂಚಾರ ವಿಭಾಗದಿಂದ ಕೆಲವೊಂದು ರೆಸ್ಟ್ರಿಕ್ಷನ್ಸ್ಗಳನ್ನು ಹಾಕಲಾಗಿದೆ. ಅದನ್ನು ಅನುಚೇತರವರು ನಂತರದಲ್ಲಿ ನಿಮಗೆ ಕೊಡ್ತಾರೆ. ಇದು ಮುಗಿಸ್ಬೋಣಲ್ಲ, ಆಮೇಲೆ ನಿಮಗೆ ಅದಕ್ಕೋಸ್ಕರ ಈಗಾಗಲೇ ಹೇಳಿದ ಹಾಗೆ ಅವರ ಜೊತೆಯಲ್ಲಿಯೂ ಕೂಡ ಮೀಟಿಂಗ್ ಅನ್ನು ಮಾಡಿದ್ದೇವೆ. 2 ಹಂತದಲ್ಲಿ. ಒಂದು, ಸಂಚಾರ ವಿಭಾಗದವರು ಕೂಡ ಮೀಟಿಂಗ್ ಅನ್ನು ಮಾಡಿ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಅವರು ಸಂಚರಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು. ಯಾಕೆಂದ್ರೆ ಅನೇಕ ಕಡೆಗಳಲ್ಲಿ ಈ ಫ್ಯಾಮಿಲಿಯವರು ಅವರು ಬಂದಿರ್ತಾರೆ, ವರ್ಷಾಚರಣೆ ನಂತರದಲ್ಲಿ ವಾಪಸ್ ಹೋಗುವಾಗ ಅವರುಗಳಿಗೆ ಈ ರೀತಿ ಆಟೋ ರಿಕ್ಷಾ, ಓಲಾ, ಊಬರ್ಗಳು ಸಿಗೋದಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಇತ್ತು. ಅದಕ್ಕೋಸ್ಕರ ಎಲ್ಲೆಲ್ಲಿ ಅವಶ್ಯಕತೆ ಅನ್ನೋದನ್ನ ನಮ್ಮ ಒಂದು ಅನುಭವದ ಮೇರೆಗೆ ಅವರಿಗೆ ಅವ್ರ ಗಮನಕ್ಕೆ ತರಲಾಗಿದೆ. ಉದಾಹರಣೆ MG ರೋಡ್, ಬ್ರಿಗೇಡ್ ರೋಡ್ ಇರಬಹುದು, ಕೋರಮಂಗಲ ಇರಬಹುದು, ಇಂಥ ಕಡೆಗಳಲ್ಲಿ ಎಲ್ಲಿ ಫ್ಯಾಮಿಲೀಸ್ ಹೆಚ್ಚಾಗಿ ಬರ್ತಾರೆ ಅಂಥ ಕಡೆಗಳಲ್ಲಿ ಅವರಿಗೆ ಸಂಚರಿಸಲಿಕ್ಕೆ ಮತ್ತು ಅಲ್ಲಿ ಅವರಿಗೆ ಪಿಕಪ್ ಮತ್ತು ಡ್ರಾಪ್ ಪಾಯಿಂಟ್ಗಳನ್ನು ಕೂಡ ಅಲ್ಲಿ ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಜೊತೆಗೆ ನೀವೇನು ಹೇಳ್ತಾ ಇದ್ದೀರಾ ಅದರ ದೃಷ್ಟಿಯಿಂದ ಕೂಡ ಯಾವುದೇ ಈ ಸರ್ಜ್ ಪ್ರೈಸ್ ಅಂತ ಏನು ಮಾಡ್ತಾರೆ ಆ ರೀತಿ ಆಗದ ಹಾಗೆ ನೋಡ್ಕೋಬೇಕಂತ ಕೂಡ ಅವರಿಗೆ ಸೂಚನೆಗಳನ್ನು ನೀಡಲಾಗಿದೆ. ಒಂದು ವೇಳೆ ಯಾರಿಗಾದರೂ ಅಂತಹ ಸಂದರ್ಭದಲ್ಲಿ ಈ ಆಟೋ ರಿಕ್ಷಾ ಅಥವಾ ಈ ಅಗ್ರಿಗೇಟರ್ಸ್ ಅಥವಾ ಈ ಕ್ಯಾಬ್ಸ್ ಮತ್ತು ಚಾಲಕರುಗಳು ಅಥವಾ ಈ ವಾಹನಗಳೇನಿದೆ ಅವ್ರನ್ನ ತೊಂದರೆ ಆದರೆ ಪೊಲೀಸರನ್ನು ಅವರು ಹತ್ತಿರದಲ್ಲೇ ಇರ್ತಾರೆ, ಅವರನ್ನು ಸಂಪರ್ಕಿಸಬಹುದಾಗಿರುತ್ತದೆ. ಡ್ರಂಕ್ ಅಂಡ್ ಡ್ರೈವ್ ಬಗ್ಗೆ ಈಗಾಗಲೇ ನಾವು ಡ್ರೈವ್ಗಳನ್ನು ಈಗಾಗಲೇ ಕಂಡಕ್ಟ್ ಮಾಡ್ತಾ ಇದ್ದೇವೆ. 20ನೇ ತಾರೀಕಿನಿಂದಲೇ ನಾವು 2 ದೃಷ್ಟಿಯಿಂದ ಡ್ರೈವ್ಗಳನ್ನು ಮಾಡ್ತಾ ಇದ್ದೇವೆ. ಒಂದು, ಡ್ರಂಕ್ ಅಂಡ್ ಡ್ರೈವ್ ಬಗ್ಗೆ. ಎರಡನೇದಾಗಿ ಈ
ವೀಲಿಂಗ್ ಮಾಡೋರ ಹಾವಳಿ ಕೂಡ ಈ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ಈಗಲಿಂದ ನಾವು ವಿ ಆರ್ ಕ್ರ್ಯಾಕಿಂಗ್ ಡೌನ್ ಆನ್ ಆಲ್ ದಿಸ್ ಟೈಪ್ ಆಫ್ ಡೇಂಜರಸ್ ಆಕ್ಟಿವಿಟೀಸ್ ಆನ್ ದ ರೋಡ್ಸ್. ಡ್ರಂಕ್ ಅಂಡ್ ಡ್ರೈವಿಂಗ್ ಜೊತೆಗೆ ಈ ವರ್ಷ ನಾವು ಈ ಮಾದಕ ವಸ್ತುಗಳ ಸೇವನೆ ಮಾಡಿ ವಾಹನಗಳನ್ನು ಚಲಾಯಿಸತಕ್ಕಂಥವರ ಮೇಲೆಯೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಅದಕ್ಕೆ ಬೇಕಾಗಿರತಕ್ಕಂತಹ ಉಪಕರಣಗಳು ಮತ್ತು ಎಕ್ವಿಪ್ಮೆಂಟ್ಸ್ ನಮ್ಮಲ್ಲಿ ತೆಗೆದುಕೊಂಡಿದ್ದೇವೆ. ಹೀಗಾಗಿ ಯಾರಾದರೂ ಇಫ್ ದೇ ಆರ್ ಡ್ರೈವಿಂಗ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಡ್ರಗ್ಸ್, that also will be checked while driving. So we request that you celebrate the new year without any such problems. ಸೊ ಮತ್ತು ವೀಲಿಂಗ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಈ ಯುವಕರು ಏನಿದ್ದಾರೆ ಅವರನ್ನು ಬಂಧಿಸಲಾಗಿದೆ ಮತ್ತು ಆ ವಾಹನಗಳನ್ನು ಜಪ್ತಿ ಕೂಡ ಮಾಡಲಾಗಿದೆ. ವಾಹನಗಳನ್ನು ಜಪ್ತಿ ಮಾಡೋದ್ರ ಜೊತೆಗೆ ಅವುಗಳ RC ಸಸ್ಪೆನ್ಷನ್ ಕೂಡ ನಾವು ಮಾಡ್ತಾ ಇದ್ದೇವೆ. ಡ್ರಂಕ್ ಅಂಡ್ ಡ್ರೈವಿಂಗ್ ಅಲ್ಲಿ ಇನ್ವಾಲ್ವ್ ಆದವರ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕೂಡ ನಾವು ಜಪ್ತಿ ಮಾಡ್ತಾ ಇದ್ದೇವೆ, ಸಸ್ಪೆಂಡ್ ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಗಳನ್ನು ಇವರು ಅನ್ಸಿತ್ ಅವರು ಕೊಡ್ತಾರೆ. ಲಾಸ್ಟ್ ಟೈಮ್ ಪಾರ್ಟಿ ಪ್ಲೇಸಸ್ ಏನಿರುತ್ತೆ ಆಯೋಜನೆ ಮಾಡಿರೋ ಹತ್ರ ಈ ಬರೋರ್ದು ಡೀಟೇಲ್ಸ್ ತಗೊಳ್ಳಿ ಅಂತ ಹೇಳಿ ಐಡಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಈ ಸರಿ ಐಡಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಲ್ಲ, ಈ ರೀತಿ ಯಾರು ನೀವು ಆಯೋಜನೆ ಮಾಡಿರ್ತೀರಾ, ಪಾಸ್ಗಳನ್ನು ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗ್ತದೆ. ಅಪರಿಚಿತ ವ್ಯಕ್ತಿಗಳು, ಅನಧಿಕೃತ ವ್ಯಕ್ತಿಗಳು ಅಲ್ಲಿ ಬಂದು ಏನಾದರೂ ಅನಾಹುತಗಳನ್ನು ಮಾಡ್ತಕ್ಕಂಥ ಸನ್ನಿವೇಶ ಇರಬಾರ್ದು ಅಂತ ಹೇಳಿ. ಬಿಕಾಸ್ ನೀವು ಆಯೋಜಕರು, ನೀವು ಇದನ್ನು ಮಾಡಿರ್ತಕ್ಕಂಥದ್ದು, ಯಾರು ಬರ್ತಾರೆ ಅವರ ಬಗ್ಗೆ ಮಾಹಿತಿ ನಿಮ್ಮಲ್ಲಿ ಇರಬೇಕಾಗ್ತದೆ ಅಂತ ನಾವು ಅಪೀಲ್ ಮಾಡ್ಕೊಂಡಿದ್ವಿ. ಸೇಮ್ ಥಿಂಗ್ ಕಂಟಿನ್ಯೂಸ್ ದಿಸ್ ಟೈಮ್ ಆಲ್ಸೋ. ಪಿಜಿಗಳಲ್ಲಿ ಯಾವುದೂ ರೆಸ್ಟ್ರಿಕ್ಷನ್ಸ್ ಇಲ್ಲ. ಜನರಲ್ ಗೈಡ್ಲೈನ್ಸ್ ಏನಿದೆ, ನಾವೇನು ಗೈಡ್ಲೈನ್ಸ್ ಅನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ಅನುಗುಣವಾಗಿ ಅವರು ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೋಬೇಕಾಗ್ತದೆ. ಎಲ್ಲ ಕಡೆಗಳಲ್ಲಿ ಕೂಡ ಎಲ್ಲೆಲ್ಲಿ ಈ ರೀತಿಯ ಹೊಸ ವರ್ಷಾಚರಣೆಗಳನ್ನು ಆಯೋಜನೆ ಮಾಡ್ತಾರೆ ಆ ಆಯೋಜಕರುಗಳನ್ನೆಲ್ಲ ಕರೆಸಿ ನಮ್ಮವರು ಡಿಸಿಪಿಗಳು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಅವರುಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಜೊತೆಗೆ ಅವರ ಒಂದು ಏನು ಸಮಸ್ಯೆಗಳಿದೆ ಅದ್ರ ಬಗ್ಗೆಯೂ ಕೂಡ ಅದನ್ನು ಕೂಡ ಆಲಿಸಲಾಗಿದೆ. New Year arrangements in English, please. I will come to it later after the Kannada is over. ಸೊ ಉಳಿದಂತೆ ಇವತ್ತು ಬೆಂಗಳೂರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಕೆಲವೊಂದು ಪತ್ತೆ ಕಾರ್ಯಗಳನ್ನು ನಮ್ಮ ಪೊಲೀಸರು ಮಾಡಿದ್ದಾರೆ. ಅದರ ಬಗ್ಗೆ ತಮ್ಮ ಗಮನವನ್ನು ಸೆಳೀತಾ ಇದ್ದೇವೆ. ಮುಖ್ಯವಾಗಿ ಈ ಚಿಕ್ಕಜಾಲ ಪೊಲೀಸ್ ಠಾಣೆಯವರು ಒಂದು ಚಿನ್ನದ ಮಾಂಗಲ್ಯ ಸರ ಕಿತ್ತುಕೊಂಡು ಹೋಗಿರ್ತಕ್ಕಂಥ 3 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ 120 ಗ್ರಾಂ ಚಿನ್ನದ ಮಾಂಗಲ್ಯ ಸರ ಮತ್ತು ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 9,50,000 ಅಂದರೆ ಸುಮಾರು 10 ಲಕ್ಷದಷ್ಟು ಆಗಬಹುದು. ಇದು ಆಗಿರ್ತಕ್ಕಂಥದ್ದು ಇದೇ ತಿಂಗಳ 15ನೇ ತಾರೀಕಿನಂದು ಈ ಮನೆ ಕಾಂಪೌಂಡ್ ಒಳಗೆ ಹಾಕಿದ್ದ ರಾಗಿ ಚೀಲವನ್ನು ತುಂಬುತ್ತಾ ಇರುವಾಗ ಯಾರೋ ಅಪರಿಚಿತರು ಹಿಂದಿನಿಂದ ಬಂದು ಈ ಸರವನ್ನು ಕದ್ಕೊಂಡು ಹೋಗಿರ್ತಾರೆ. 2 ವ್ಯಕ್ತಿಗಳು ಬಂದಿದ್ದರು ಮತ್ತು ಚಾಕುವನ್ನು ತೋರಿಸಿ ಸರ ಕದ್ಕೊಂಡು ಹೋಗಿರ್ತಕ್ಕಂಥ ಘಟನೆ ಜರುಗಿರ್ತದೆ. ಅದರ ಒಂದು ತನಿಖೆಯನ್ನು ಕೈಗೊಂಡ ಪೊಲೀಸರು 3 ವ್ಯಕ್ತಿಗಳನ್ನು ಮತ್ತು ಒಂದು ದ್ವಿಚಕ್ರ ವಾಹನವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ 3 ವ್ಯಕ್ತಿಗಳಿದ್ದು ಅದರಲ್ಲಿ 2 ಜೂನಿಯರ್ಸ್ ಅಂದರೆ ಅಪ್ರಾಪ್ತ ಬಾಲಕರು ಇದ್ದಾರೆ. ಇನ್ನೊಬ್ಬ ಪ್ರಮುಖ ಆರೋಪಿ ಏನಿದ್ದಾನೆ ಆತ ಈಗಾಗಲೇ MOB ಆರೋಪಿಯಾಗಿದ್ದು ಆತನ ಮೇಲೆ ಈ ಹಿಂದೆಯೂ ಕೂಡ ಅಮೃತಹಳ್ಳಿ ಮತ್ತು ವೈಟ್ಫೀಲ್ಡ್ ಪೊಲೀಸ್ ಠಾಣೆಗಳಲ್ಲಿ ಕೆಲವೊಂದು ಇದೇ ರೀತಿಯ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಇದು ಒಂದು ಉತ್ತಮವಾಗಿರ್ತಕ್ಕಂತಹ ಪತ್ತೆ ಕಾರ್ಯ. ಇದಕ್ಕಾಗಿ ನಾನು ಚಿಕ್ಕಜಾಲ ಪೊಲೀಸರಿಗೆ 10,000 ರೂಪಾಯಿಗಳ ಬಹುಮಾನವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಚಿಕ್ಕಜಾಲ ಪೊಲೀಸರು ಈ ರಿಸಾರ್ಟ್ ಒಂದರಲ್ಲಿ ಈ ರೂಮ್ನಲ್ಲಿ ಇಟ್ಟಿರ್ತಕ್ಕಂಥ ಚಿನ್ನಾಭರಣಗಳನ್ನು ಕದ್ದಿರ್ತಕ್ಕಂಥ ರೂಂಬಾಯ್ ಒಬ್ಬನನ್ನು ಬಂಧಿಸಿ ಆತನಿಂದ 53 ಗ್ರಾಂ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಸುಮಾರು 3 ಲಕ್ಷ ಅಂತ ಹೇಳಿ ಗೊತ್ತಾಗಿದೆ. ಇದು ಆಗಿರ್ತಕ್ಕಂಥದ್ದು ಚಿಕ್ಕಜಾಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಸಾದಹಳ್ಳಿ ಗೇಟ್ ಬಳಿ ಇರತಕ್ಕಂಥ ಒಂದು ರಿಸಾರ್ಟ್ ಒಂದರಲ್ಲಿ ಈ ಖಾಸಗಿ ಕಂಪನಿಯ ಒಂದು ಇವೆಂಟ್ನಲ್ಲಿ ಭಾಗವಹಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಅವರು ರಾತ್ರಿ ಅಲ್ಲೇ ವಾಸ ಮಾಡಿ ರೂಮ್ನಲ್ಲಿ ಬೆಳಗ್ಗೆ ಚಿನ್ನ 50 ಗ್ರಾಂ ಚಿನ್ನದ ಮಾಂಗಲ್ಯ ಸರ ಮತ್ತು ಒಂದು 8 ಗ್ರಾಂ ಉಂಗುರ ಇವುಗಳನ್ನು ಈ ಬೆಡ್ನ ತಲೆದಿಂಬಿನ ಅಡಿಯಲ್ಲಿ ಇಟ್ಟಿರ್ತಕ್ಕಂಥದ್ದು. ನಂತರ ತಿಂಡಿ ಮುಗಿಸ್ಕೊಂಡು ವಾಪಸ್ಸು ರೂಮ್ಗೆ ಬಂದು ನೋಡಿದಾಗ ಅದು ಇಲ್ಲದೆ ಇರೋದು ಕಂಡು ಬಂದಿರುತ್ತದೆ. ಅಲ್ಲಿ ಸ್ಥಳೀಯ ರೂಮ್ ಬಾಯ್ನನ್ನು ವಿಚಾರಿಸಿ ಆತನಿಂದ ಈ ಕದ್ದಿರ್ತಕ್ಕಂಥ ಒಂದು ಚಿನ್ನಾಭರಣಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹಾಗೆಯೇ ಸಂಪಿಗೆಹಳ್ಳಿಯವರು ಕೂಡ ಈ ಚೈನ್ ಸ್ನ್ಯಾಚಿಂಗ್ ಇನ್ಸಿಡೆಂಟ್ ಒಂದನ್ನು ಪತ್ತೆ ಹಚ್ಚಿದ್ದಾರೆ. 47 ಗ್ರಾಂ ಚಿನ್ನದ ಮಾಂಗಲ್ಯ ಸರ ಮತ್ತು ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಒಂದು ದ್ವಿಚಕ್ರ ವಾಹನ ಒಟ್ಟು 3 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದೆ. ಇದರಿಂದ 2 ಈ ರೀತಿಯ ಚೈನ್ ಸ್ನ್ಯಾಚಿಂಗ್ ಇನ್ಸಿಡೆಂಟ್ಸು ಪತ್ತೆಯಾಗಿದ್ದಾವೆ. ಇದು ಆಗಿರ್ತಕ್ಕಂಥದ್ದು ನವೆಂಬರ್ 22ರಂದು
ರಸ್ತೆಯಲ್ಲಿ ಹೋಗುವಾಗ ಈ ರೀತಿ ಚೈನ್ ಸ್ನ್ಯಾಚಿಂಗ್ ಅನ್ನು ಇಬ್ಬರು ಬಂದು ಮಾಡಿರ್ತಕ್ಕಂಥದ್ದು. ನಂತರ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಇದೇ ತಿಂಗಳ 3ನೇ ತಾರೀಕಿನಂದು ಇಬ್ಬರನ್ನ ಬಂಧಿಸಿ ಅವರಿಂದ ಈ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅವರ ಕೂಲಂಕುಷ ವಿಚಾರಣೆಯ ಮೇರೆಗೆ ಅವರು ಸಂಜಯನಗರ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಒಂದು ಇದೇ ರೀತಿಯ ಚಿನ್ನದ ಚೈನ್ ಸ್ನ್ಯಾಚಿಂಗ್ ಅನ್ನು ಮಾಡಿರ್ತಕ್ಕಂಥದ್ದು ಕಂಡುಬಂದಿದ್ದು ಆ ಎರಡೂ ಪ್ರಕರಣಗಳು ಈಗ ಪತ್ತೆಯಾಗಿದ್ದಾವೆ. ಆರೋಪಿಗಳಿಬ್ಬರೂ ಕೂಡ ಬೆಂಗಳೂರಿನವರೇ ಆಗಿದ್ದು ಅವರುಗಳ ಮೇಲೆ ಈ ಹಿಂದೆ ಡಿಜೆಹಳ್ಳಿ ಕೆಜೆಹಳ್ಳಿ ಗಲಾಟೆಯಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಪ್ರಕರಣಗಳಲ್ಲಿ ಅವರು ಭಾಗಿಯಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಅದೇ ರೀತಿ ಸಂಪಿಗೆಹಳ್ಳಿ ಪೊಲೀಸರೇನೆ ವಾಕಿಂಗ್ ಮಾಡ್ತಾ ಇರತಕ್ಕಂಥ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿ ಮೊಬೈಲ್ ಫೋನ್ ಮತ್ತು ಹಣವನ್ನು ಕಿತ್ಕೊಂಡು ಹೋಗಿರ್ತಕ್ಕಂಥ 5 ವ್ಯಕ್ತಿಗಳನ್ನು ಬಂಧಿಸಿ ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಕಾರ್, ಚಾಕು ಮತ್ತು ನಗದು ಹಣ ಒಟ್ಟು 2730 ಇದನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು 5 ವ್ಯಕ್ತಿಗಳು ಇದರಲ್ಲಿ ಶಾಮೀಲಾಗಿದ್ದು ಆ 5 ವ್ಯಕ್ತಿಗಳನ್ನು ಈಗ ಬಂಧಿಸಲಾಗಿದೆ. ಇದು ಆಗಿರ್ತಕ್ಕಂಥದ್ದು 22 ನವೆಂಬರ್ನಂದು ಆಗಿರ್ತಕ್ಕಂಥದ್ದು. ರಾತ್ರಿ ಹೊತ್ತಿನಲ್ಲಿ ಅವರು ವಾಕಿಂಗ್ ಮಾಡ್ತಾ ಇರುವಾಗ ಈ ಆರೋಪಿಗಳು ಬಂದು ಅವರನ್ನು ಬೆದರಿಸಿ ಈ ರೀತಿ ಹಣವನ್ನು ಕಿತ್ಕೊಂಡು ಹೋಗಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಅದನ್ನು ಪೊಲೀಸರು ಈಗ ಭೇದಿಸಿದ್ದಾರೆ. ಕೊನೆಯದಾಗಿ ಈ ಪೂರ್ವ ವಿಭಾಗದ ಸೆನ್ ಪೊಲೀಸರು ಒಂದು ಸೈಬರ್ ಕ್ರೈಮ್ ಅನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಆಗಿರ್ತಕ್ಕಂಥದ್ದು ನವೆಂಬರ್ ತಿಂಗಳಲ್ಲಿ. ಅದು ಒಂದು ಪ್ರೈವೇಟ್ ಕಂಪನಿಯ ಒಂದು ಅಕೌಂಟ್ ಅನ್ನು, ಈ ಆಕ್ಸಿಸ್ ಬ್ಯಾಂಕ್ನಲ್ಲಿ ಇರತಕ್ಕಂತಹ ಅಕೌಂಟ್ ಅನ್ನು, ಅದರ ಒಂದು ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಗಮನಿಸಿ ಅದನ್ನು ತೆಗೆದುಕೊಂಡು ನಂತರ ಕಾರ್ಪೊರೇಟ್ ಇಂಟರ್ನೆಟ್ ಬ್ಯಾಂಕಿಂಗ್ ಫಾರ್ಮ್ಗಳನ್ನು ನಕಲಿ ಮಾಡಿ, ಜೊತೆಗೆ ಬೇರೆ ಈ ಸೀಲ್ಗಳನ್ನು ನಕಲಿ ಮಾಡಿ ಅವರ ಅಕೌಂಟ್ನಿಂದ, ಆ ಖಾಸಗಿ ಕಂಪನಿಯ ಅಕೌಂಟ್ನಿಂದ ಸುಮಾರು 12,51,00,000ದಷ್ಟು ದೊಡ್ಡ ಮೊತ್ತದ ಹಣವನ್ನು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡಿರತಕ್ಕಂತಹ ಒಂದು ಪ್ರಕರಣ ಜರುಗಿದ್ದು ಅದರ ತನಿಖೆಯನ್ನು ಕೈಗೊಂಡ ಸೆನ್ ಪೂರ್ವ ವಿಭಾಗದ ಪೊಲೀಸರು ಗುಜರಾತ್ ರಾಜ್ಯದಲ್ಲಿ ಈ ಆಕ್ಸಿಸ್ ಬ್ಯಾಂಕ್ನ ಓರ್ವ ಮ್ಯಾನೇಜರ್ ಜೊತೆ ಸೇರಿದಂತೆ ಉಳಿದ ಒಟ್ಟು 4 ಜನರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಈ ರೀತಿ ಏನು ಅವರು ಬೇರೆ ಬೇರೆ 17 ಅಕೌಂಟ್ಗಳಿಗೆ ದುಡ್ಡನ್ನು ಹಾಕಿಸಿಕೊಂಡಿದ್ರು, ಅದರಲ್ಲಿ ಸುಮಾರು 55 ಲಕ್ಷದಷ್ಟು ಹಣವನ್ನು ಫ್ರೀಸ್ ಮಾಡಲಾಗಿದೆ. ಜೊತೆಗೆ ಈ ಆರೋಪಿಗಳಿಂದ ಸುಮಾರು 1,28,48,500 ರೂಪಾಯಿಗಳಷ್ಟು ಹಣವನ್ನು ಅವರಿಂದ ರಿಕವರಿ ಕೂಡ ಮಾಡಲಾಗಿದೆ. ಇದರಲ್ಲಿ ಇನ್ನೂ ಕೆಲವು ಆರೋಪಿಗಳು ಇರ್ತಕ್ಕಂಥದ್ದು ಕಂಡು ಬಂದಿದ್ದು ಅವರನ್ನು ಪತ್ತೆ ಹಚ್ಚಲಿಕ್ಕೆ ಕೂಡ ಪೊಲೀಸರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದೆಲ್ಲಪ್ಪದು ಇದಕ್ಕೆ ಕನ್ನಡ ಕನ್ನಡ ಕೊಟ್ರ ಎಲ್ಲೋದ ಕೊಡಿ, ಅದನ್ನೇ ಕೊಡಿ, ಕರೆಕ್ಟ್ ಮಾಡಿ. ಕೊನೆಯದಾಗಿ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ. ಕೆಲವು ದಿವಸಗಳ ಹಿಂದೆ ಕೆಲವು ಮಾಧ್ಯಮದ ವರದಿಗಳಲ್ಲಿ, ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎರಡರಲ್ಲೂ ಕೂಡ ಬೆಂಗಳೂರು ನಗರದ ಕೆಲವು ಸೈಬರ್ ಪೊಲೀಸ್ ಠಾಣೆಗಳ ಈ ಹೆಲ್ಪ್ಲೈನ್ ನಂಬರ್ಗಳು ಕೆಲಸ ಮಾಡ್ತಾ ಇಲ್ಲ ಅಥವಾ ಕರೆ ಮಾಡಿದಾಗ ಯಾರು ಅದನ್ನು ಉತ್ತರ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ವರದಿಗಳು ಪ್ರಕಟ ಆಗಿತ್ತು ಅಥವಾ ಬಿತ್ತರ ಆಗಿತ್ತು. ಇದನ್ನು ನಾವು ಪರಿಶೀಲಿಸಿದಾಗ ಈ ನಂಬರ್ಗಳೇನಿತ್ತು ಆ ನಂಬರ್ಗಳು ಯಾವುದೂ ಕೂಡ ಹೆಲ್ಪ್ಲೈನ್ ನಂಬರ್ಗಳು ಆಗಿರಲಿಲ್ಲ. ಅವುಗಳು ಕೇವಲ ಈ ಸೈಬರ್ ಪೊಲೀಸ್ ಠಾಣೆಗಳಿಗೆ, ಬೆಂಗಳೂರು ನಗರದಲ್ಲಿ ಸಾಕಷ್ಟು ಸೆನ್ ಪೊಲೀಸ್ ಠಾಣೆಗಳಿದ್ದಾವೆ, 8 ಸೆನ್ ಪೊಲೀಸ್ ಠಾಣೆಗಳು. ಜೊತೆಗೆ ನಮ್ಮ ಕೇಂದ್ರದಲ್ಲಿಯೂ ಕೂಡ, ಅಂದರೆ ನಮ್ಮ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿಯೂ ಕೂಡ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ. ಆ ಪೊಲೀಸ್ ಠಾಣೆಗಳಿಗೆ ಸಂಬಂಧಿಸಿದ ಅಧಿಕಾರಿಗಳ ಮೊಬೈಲ್ ನಂಬರ್ಗಳು ಅಥವಾ ತನಿಖಾ ಸಹಾಯಕ್ಕಾಗಿ ಇಟ್ಕೊಂಡಿರ್ತಕ್ಕಂತಹ ಒಂದು ನಂಬರ್ಗಳಾಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಅದರಿಂದ ಈ ಹೆಲ್ಪ್ಲೈನ್ ನಂಬರ್ ಇರತಕ್ಕಂಥದ್ದು ಒಂದೇ ಒಂದು ಆಲ್ ಇಂಡಿಯಾ ಟೋಲ್ ಫ್ರೀ ಹೆಲ್ಪ್ಲೈನ್ ನಂಬರ್ ಇರತಕ್ಕಂಥದ್ದು 1930. ದಯವಿಟ್ಟು ಎಲ್ಲ ಸಾರ್ವಜನಿಕರಿಗೆ ತಾವು ತಿಳಿಸಬೇಕಾಗಿರ್ತಕ್ಕಂಥದ್ದು, ಯಾವುದೇ ಈ ರೀತಿಯ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟ ಹಾಗೆ, ಸೈಬರ್ ಫ್ರಾಡ್ಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ವಿಷಯ ಇದ್ದಲ್ಲಿ ನೇರವಾಗಿ 1930ಗೆ ಸಂಪರ್ಕಿಸತಕ್ಕಂಥದ್ದು ಸೂಕ್ತ ಆಗ್ತದೆ. ಅದನ್ನು ಹೊರತುಪಡಿಸಿ ಈ ರೀತಿ ಈ ಇಂಡಿವಿಜುವಲ್ ನಂಬರ್ಗಳಿಗೆ ನೀವು ಪ್ರಯತ್ನ ಮಾಡಿದಾಗ ಅವರು ಆ ಸಂದರ್ಭದಲ್ಲಿ ಎಲ್ಲಿರ್ತಾರೆ, ಯಾವ ಇದರಲ್ಲಿ ಇರ್ತಾರೆ, ಫೋನ್ ತೆಗೆದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆಯೇ ಇಲ್ಲವೇ ಅನ್ನೋದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ದೇರ್ಸ್ ಆರ್ ನಾಟ್ ಹೆಲ್ಪ್ಲೈನ್ ನಂಬರ್ಸ್. ಹೆಲ್ಪ್ಲೈನ್ ನಂಬರ್ ಇರ್ತಕ್ಕಂಥದ್ದು ಈಗಾಗಲೇ ಹೇಳಿದಾಗೆ 1930 ಆಲ್ ಇಂಡಿಯಾ ಟೋಲ್ ಫ್ರೀ ಹೆಲ್ಪ್ಲೈನ್ ನಂಬರ್ 1930 ಆಗಿರ್ತದೆ. ಅದಕ್ಕೆ ಮಾತ್ರ ಸಂಪರ್ಕಿಸೋದಕ್ಕಾಗಿ ಸಾರ್ವಜನಿಕರಲ್ಲಿ ತಾವು ತಿಳಿಸಬೇಕು ಅಂತ ಹೇಳಿ ನಾವು
ಕೇಳ್ಕೊಳ್ತಾ ಇದ್ದೇವೆ. ಈ ನಂಬರ್ಗಳು ಇರ್ತವೆ, ಇಲ್ಲ ಅಂತ ಏನೂ ಇಲ್ಲ. 1930 ಫೋನ್ ಮಾಡಿದ್ರೆ ಮತ್ತೆ ಅದೇ ಇನ್ಸ್ಪೆಕ್ಟರ್ ನಂಬರ್ ಮತ್ತೆ ಪೊಲೀಸ್ ಸ್ಟೇಷನ್ ನಂಬರ್ ಕೊಡ್ತಾರೆ ಅಂತ ಇಲ್ಲ 1930ದಲ್ಲಿ ಆ ರೀತಿಯ ಪ್ರಕ್ರಿಯೆ ಇಲ್ವೇ ಇಲ್ಲ. 1930 ಕೊಟ್ಟಾಗ ನಿಮ್ಮ ದೂರನ್ನ ದಾಖಲಿಸಾಗ್ತದೆ, ಅದಕ್ಕೆ ನಂಬರನ್ನು ಕೊಡ್ತಾರೆ ಮತ್ತು ಅದರ ವಿವರಗಳನ್ನು ತೆಗೆದುಕೊಂಡು ನೀವು ಯಾವ ಅಕೌಂಟ್ಗೆ ಹಣವನ್ನು ಹಾಕಿದ್ರಿ ಅಥವಾ ಯಾವ ನಂಬರ್ನಿಂದ ನಿಮಗೆ ಕರೆ ಬಂದಿತ್ತು ಅನ್ನೋದರ ಮಾಹಿತಿಗಳನ್ನು ತೆಗೆದುಕೊಂಡು ಬ್ಯಾಕ್ ಎಂಡ್ನಲ್ಲಿ ಕೆಲವು ಕಾರ್ಯಚಟುವಟಿಕೆಗಳು ಅಲ್ಲಿ ಆಗ್ತವೆ. ಆ ರೀತಿ ಯಾವ ಅಕೌಂಟ್ಗೆ ನೀವು ಹಣವನ್ನು ಹಾಕಿದಿರಿ ಆ ಅಕೌಂಟ್ಗಳನ್ನು ಫ್ರೀಸ್ ಮಾಡ್ತಕ್ಕಂಥದ್ದು, ಯಾವ ನಂಬರ್ಗಳಿಂದ ಕಾಲ್ಗಳು ಬಂದಿರ್ತವೆ ಆ ನಂಬರ್ಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಮತ್ತು ಆ ನಂಬರ್ಗಳನ್ನು ಬ್ಲಾಕ್ ಮಾಡ್ತಕ್ಕಂಥದ್ದು, ಈ ರೀತಿ ರಾಷ್ಟ್ರೀಯವಾಗಿ ಈ ಕೆಲಸಗಳು ನಡೀತಾ ಇರ್ತವೆ. ಮುಗಿಸ್ಬಿಡ್ತೀನಪ್ಪ, ಇದೆಲ್ಲ ಮುಗಿಸ್ಬಿಟ್ರೆ. ಸೊ as I was telling, it has been reported in certain sections of the media that calls are not being answered by when public are calling these cybercrime helpline numbers, and certain numbers were told that nobody is answering these calls, or the calls are not going through only. This matter has been verified by the city police, and it is found that the numbers what are mentioned are not actually the helpline numbers, but they are numbers pertaining to these Sen police stations or cybercrime police station, to the officers or to the police stations what have been given. The only All India toll-free helpline number for reporting cyber crimes is 1930. We request all the media people to clarify this matter to the public, so that public should be appealed and public should be encouraged to call only this 1930 toll-free number, not to other numbers, because the other numbers belong for other purposes. The officers will be using those things, and they may or may not be in a position to answer those calls at that particular point when you are in distress. In distress, whenever you have encountered any cybercrime, immediately, without any loss of time, please call 1930 and give all the details, and back end the police will take care of the situation. ಓಕೆ, ಆಯ್ತು. ಓಕೆ, ಇನ್ನೇನು ಬೇಕಪ್ಪ? What all the restrictions that are in place for the... Yes. Traffic. English ಬೇಕಪ್ಪ. Give me 1 second. English ಮಾಡಿ ಅಲ್ವತ್ತು? ಅದರಲ್ಲಿ ಹಿಂದಿ ಟ್ರಾಫಿಕ್ ಇಂಗ್ಲೀಷ್ ಅಲ್ಲಿದೆ ಸರ್. ಇರೋದು ವೇಣುಗೋಪಾಲ್ ಬರೋಕ್ಕಿದೆ. ವೇಣುಗೋಪಾಲ್ ಇಂಗ್ಲೀಷ್ ಇದೆ, ಟ್ರಾಫಿಕ್ ಇದೆ. ಅವನಿಗೆ ಇಲ್ಲಿ ಇರಕ್ಕೆ ಹೇಳ್ಬೇಕು ರೀ, ಅವನು ಓಡೋಗ್ಬಿಡ್ತಾನೆ. ಅವನು ಈ ಶುಡ್ ಬಿ ಪ್ರೆಸೆಂಟ್. ನೋಡಿ, ಇಂಗ್ಲೀಷ್ ಕೊಟ್ಟೇ ಇಲ್ಲ. ಇಂಗ್ಲೀಷ್ ಇದೆಯಾ ನಿಮ್ಮ ಹತ್ರ? ಟ್ರಾಫಿಕ್ದಲ್ಲ ರೀ, ರೆಗ್ಯುಲರ್. ಎಲ್ಲಿ ವೇಣುಗೋಪಾಲ್ ಕರಿಯಪ್ಪ. ನ್ಯೂ ಇಯರ್ ಸೆಲೆಬ್ರೇಷನ್ ಇಂಗ್ಲೀಷಲ್ಲಿ ಇದ್ದೀರಿ. ನೀವು ಇಲ್ಲಿ ಇರಬೇಕಪ್ಪ, ನೀವು ಅಲ್ಲಿ ಇಲ್ಲಿ ಓಡೋಗ್ಬೇಡಿ ನೀವು. ದಿಸ್ ಈಸ್ ಕನ್ನಡ ಅಲ್ವಾ? ಕನ್ನಡನೂ ಇಲ್ಲ ಆಯಿತು. ನ್ಯೂ ಇಯರ್ದು ಸರ್ ಇದೆ. ಅದು ಟ್ರಾಫಿಕ್ ಕನ್ನಡ. ಇದು ಕನ್ನಡ. ಓಕೆ, ಇದೆ ಕನ್ನಡ. ಸರಿ.
Okay, as every year, Bangalore city is going to witness the New Year celebrations in a short time. And as every year, Bangalore City Police has made elaborate security arrangements so as to ensure that no untoward incidents take place during the celebration of the New Year. Based on the previous year's incidents or based on the previous year's experience, we keep on trying to improve the security arrangements what we do every year. Accordingly, this year also we have identified the places where people are going to congregate in large numbers. It could be MG Road, Brigade Road Junction, or it could be Koramangala, or it could be many other new places like Indira Nagar and other places where a large number of people or crowd is likely to congregate, and accordingly arrangements are being made. We have also conducted meeting with the other agencies, civic agencies, especially BBMP, BESCOM, Metro and other places. And we have appealed to them the required measures they are supposed to take, like for example from BBMP, lighting arrangements, barricade arrangements, BESCOM to provide certain lighting arrangements, and Metro to operate the trains in the night, as well as BMTC and other agencies. And locally also the DCPs have also conducted these meetings with their local counterparts of other departments. From the point of safety of everybody, Bangalore City Police has done elaborate security arrangements, and to ensure that stampede does not take place, one-way system for pedestrians also has been ensured at MG Road, Brigade Road. The people can walk from Kaveri Emporium towards Opera Junction and not in the opposite direction. People are appealed not to use certain type of objects like some visual kind of things are there, some face masks which they generally use. They are appealed not to use these kind of things. And meetings have also been conducted with the transport operators, be it Ola, Uber, taxi, auto rickshaw, the associations. Meetings have been conducted with them, and we have identified certain areas or certain places where pickup and drop off can be done. And we have also told to them where all people are likely to gather and where all the necessity of these auto rickshaws and taxi is likely to be there. At the same time, we are also appealing to all the people to also behave responsibly and celebrate within limits, not to cause any inconvenience or problem to other people when they are doing, especially take care of elderly citizens, children, families, and even not to celebrate near the hospitals and other places. One more thing which has been noticed is that many people try to organize certain rave parties on the outskirts of the city. We have kept a close vigil on these type of places also, and if any illegal activities take place in these kind of rave parties, we are going to come down heavily on them. We are also conducting serious drunken drive checkings all over the city on the night of New Year also. And besides alcohol, we are also going to check for the influence of drugs. If they are driving under the influence of drugs, we have the equipments, and we are going to check for driving under the influence of drugs as well on the New Year night. And even the checkings have already started. From 20th onwards, we have been conducting intensive checking across the city for drunk driving and driving under the influence of various narcotic drugs. Besides that one, even wheeling is a menace during New Year. Therefore, a lot of crackdowns have been made on youngsters indulging in wheeling. Their vehicles have been seized, they have been arrested, and the vehicles will be confiscated, and the registration certificate will be suspended. Their driving license will also be suspended. Similarly, in drunk driving also, besides booking a case, we are also impounding their driving license, and the driving license will be sent for suspension to the transport authorities. Elaborate people and staff and officers are deployed for this bandobast. Besides that one, even striking forces, be it KSRP or CR, is also deployed. We have also requisitioned sufficient number of home guards, civil defense personnel, and other staff required for bandobast. Okay. Sir, could you please specify more about the drug bust that have happened, at least in Bengaluru, in the recent past, leading up to New Year's? And what extra measures are in place to? Last 1 or 2 months itself, we have started cracking down on the drug peddlers, especially
drug peddlers on whom earlier cases have been registered, we are going revisiting them and checking their places and hideouts. And in this drive, we have seized a huge amount of narcotic drugs, be it MDMA. Nearly about 12 kgs of MDMA has been recovered. Nearly about 200 kgs of ganja has been recovered, and many other narcotic and psychotropic substances has been recovered in these drives. Nearly about more than 25 crore worth of drugs has been seized. About 73 individuals, which includes 3 foreigners, have been detained, and nearly more than about 200 kgs of various types of narcotics has been seized in these drives. This drive will be there even during and even after the New Year also. Sir, how many CCTVs have been installed? Any additional CCTVs? CCTV cameras we have installed in all vantage points across the city. Wherever there is a necessity of putting new additional CCTV cameras, because we already have our Safe City CCTV cameras, plus we also have cameras installed by the business establishments. Nearly about 3.5 lakh cameras are already there. Besides that, at these important points like MG Road, Brigade Road Junction, then in Kormangla, where large number of people are likely to gather, we are installing additional CCTV cameras. More than 1,000 CCTV cameras are likely to be installed in all these places, and they will be linked to our main command center as well. Plus, we are also deploying our mobile command and control center, which has instant monitoring facility in that one. ಸರ್, ಮಾಜಿ ಪ್ರಧಾನಿಗಳ ಇದರಲ್ಲಿ ಶೋಕ ಆಚರಣೆ ಅಂತ 7 ದಿನಗಳಲ್ಲಿ ಕೊಟ್ಟಿದ್ದಾರೆ. ಆ ಒಂದು ಇದರಲ್ಲಿ ಈ ಸಂಭ್ರಮಾಚರಣೆಗೆ ಅದು ಅಫಿಷಿಯಲ್ ಪ್ರೋಗ್ರಾಮ್ಸ್ಗೆ ಅನ್ವಯ. ಎನಿಥಿಂಗ್ ಎಲ್ಸ್? ಎಲೆಕ್ಟ್ರಾನಿಕ್ ಸಿಟಿ ಸನ್ಮಾನ ಮಾಡಿ ಅದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಎಸಿಪಿ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ವರದಿ ಬಂದ ನಂತರ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ. ವಂಚನೆಯ ಪ್ರಕರಣ ದಾಖಲಾಗಿದೆ. ಅದರ ಬಗ್ಗೆ ಸ್ಥಳೀಯ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆರೋಪಿಗೆ ಅಥವಾ ಆರೋಪಿತೆಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಅದರ ತನಿಖೆಯ ಪ್ರಕ್ರಿಯೆಗಳೇನಿದೆ ಅದಕ್ಕೆ ಪೂರಕವಾಗಿ ಪೊಲೀಸರು ಕಾರ್ಯವನ್ನು ವಹಿಸ್ತಾ ಇದ್ದಾರೆ. ಒಂದು ಕೇಸಲ್ಲಿ ಬೇಗ ಅರೆಸ್ಟ್ ಆಗ್ತಾರೆ, ಈ ಕೇಸಲ್ಲಿ ಯಾಕೆ ಡಿಲೇ ಆಗ್ತದೆ? ಇಂಡಿವಿಜುವಲ್ ಕೇಸಸ್ ನಾವು ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಕೇಸ್ ಬೈ ಕೇಸ್ ಬೇಸಿಸ್ ಮೇಲೆ ತನಿಖೆಯ ಒಂದು ಏನಿದೆ ಪ್ರಕ್ರಿಯೆಗಳನ್ನು ಅಳವಡಿಸಿಕೊಂಡು ನಾವು ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಅದರಲ್ಲಿ ಇರ್ತಕ್ಕಂಥದ್ದು ಏನು ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತು ಆರೋಪಿ ಅಥವಾ ಆರೋಪಿತೆಯರು ಏನಿದ್ದಾರೆ ಅವರು ಯಾವ ರೀತಿ ತನಿಖೆಗೆ ಸಹಕರಿಸ್ತಾರೆ ಅನ್ನೋದರ ಆಧಾರದ ಮೇಲೆ ನಮ್ಮ ಪ್ರಕ್ರಿಯೆಗಳು ನಿರ್ಭರ ಆಗಿರ್ತವೆ. ಅದನ್ನು ನಾವು ಒಂದು ಇದರ ತನಿಖೆಯ ಪ್ರಕ್ರಿಯೆಯನ್ನು ಇನ್ನೊಂದಕ್ಕೆ ಅಳವಡಿಸಿಕೊಳ್ಳಕ್ಕಾಗೋದಿಲ್ಲ. ಕೇಸ್ ಬೈ ಕೇಸ್ ಇಂಡಿವಿಜುವಲ್ ಕೇಸ್ ಬೇಸಿಸ್ ಮೇಲೆ ಇದಾಗ್ತದೆ. ಅದು ಗೊತ್ತಿಲ್ಲ ನಮಗೆ. ನೀವು ಒಂದು ಹೆಜ್ಜೆ ಮುಂದೆ ಇದ್ದೀರಾ ನಮಗೆ. ಓಕೆ, ಥ್ಯಾಂಕ್ ಯು. ಸಿಟಿ ರವಿ ಮಹಾಜರ್ ನಮಗೆ ಸಂಬಂಧಪಟ್ಟಿದ್ದಲ್ಲ. ಬನ್ನಿ. ಟ್ರಾಫಿಕ್ದು ನೀವು ಹೇಳ್ತೀರಾ? ಡೀಟೇಲ್ಸ್ ಬೇಕಾ? ಟ್ರಾಫಿಕ್ದು ಡೀಟೇಲ್ಸ್ ಅನ್ಶೇತ್ ಅವರು ಹೇಳ್ತಾರೆ. ಎಲ್ಲೆಲ್ಲಿ ರೆಸ್ಟ್ರಿಕ್ಷನ್ಸು, ಒನ್ ವೇಗಳು, ನೋ ಎಂಟ್ರಿಗಳು. ಮೈಕ್ ಈ ಕಡೆ ಶಿಫ್ಟ್ ಮಾಡಬೇಕು. ಮುಗಿಸ್ಬಿಡಿ ಅದು. ಮತ್ತೆ ಟ್ರಾಫಿಕ್ದು ಬೇಕಾ ಬೇಡವಾ? Traffic is more important. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಬೆಂಗಳೂರು ಸಂಚಾರ ಪೊಲೀಸ್ ವತಿಯಿಂದ ಬಹಳ ಒಂದು ಎಲಾಬ್ರೇಟ್ ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಅನ್ನು ಮಾಡಿದ್ದೀವಿ. ನಮಗೆ ಬಹುಮುಖ್ಯವಾಗಿ ಜನ ಸಂದಣಿಯರ ಜಾಗಗಳೇನಂತ ಹೇಳಿದ್ರೆ ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆ ಮತ್ತು ಸುತ್ತಮುತ್ತಲಿನ ರಸ್ತೆ ಅಂದರೆ ರೆಸಿಡೆನ್ಸಿ ರೋಡು, ರೆಸ್ಟ್ ಹೌಸ್ ಪಾರ್ಕ್ ರೋಡು, ಸೆಂಟ್ ಮಾರ್ಕ್ಸ್ ರೋಡು, ರೆಸಿಡೆನ್ಸಿ ರೋಡು, ಅಲ್ಲಿ ನಾವು ಸಂಪೂರ್ಣವಾಗಿ ಸಂಚಾರನ ನಿರ್ಬಂಧ ಮಾಡಿದ್ದೀವಿ. ಎಂಜಿ ರಸ್ತೆಯಲ್ಲಿ ಅನಿಲ್ ಕುಂಬ್ಳೆ ಜಂಕ್ಷನ್ನಿಂದ ಹಿಡಿದು ಟ್ರಿನಿಟಿ ಸರ್ಕಲ್ವರೆಗೆ, ಮತ್ತು ಅದೇ ರೀತಿ ಬ್ರಿಗೇಡ್ ರಸ್ತೆ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಜಂಕ್ಷನ್ನಿಂದ ಹಿಡಿದು ಒಪೆರಾ ಜಂಕ್ಷನ್ವರೆಗೆ. ಆಮೇಲೆ ಕೆಲವು ಕಡೆ ನೋ ಪಾರ್ಕಿಂಗನ್ನು ಮಾಡಿದ್ದೀವಿ.
ಅದು MG ರಸ್ತೆ, ರೆಸಿಡೆನ್ಸಿ ರೋಡು, ಸೆಂಟ್ ಮಾರ್ಕ್ಸ್ ರೋಡ್ ಇತ್ಯಾದಿ ಕಡೆ. ಅದೇ ರೀತಿ 100 ಫೀಟ್ ರೋಡ್ ಇಂದಿರಾನಗರ್, ಅಲ್ಲಿ ಕೂಡ ನಾವು 12th ಮೇನು ಮತ್ತು 100 ಫೀಟ್ ರೋಡಲ್ಲಿ ನಾವು ಕೆಲವು ಪಾರ್ಕಿಂಗ್ ರೆಸ್ಟ್ರಿಕ್ಷನ್ಸ್ ಅನ್ನು ಮಾಡಿದ್ದೀವಿ. ಮಹದೇವಪುರ ಫಿನಿಕ್ಸ್ ಸಿಟಿ ಮಾಲ್ ಏನಿದೆ ಅಲ್ಲಿ ನಾವು ಪಾರ್ಕಿಂಗ್ ರೆಸ್ಟ್ರಿಕ್ಷನ್ಸ್ ಮಾಡಿದ್ದೀವಿ. ಕೋರಮಂಗಲದಲ್ಲಿ ನಮ್ಮ ಯುಕೋ ಬ್ಯಾಂಕ್ ಜಂಕ್ಷನ್ ಏನು ನೆಕ್ಸಸ್ ಮಾಲ್ ಇದೆ ಅಲ್ಲಿಂದ ಹಿಡಿದು ಕೋರಮಂಗಲ ಮೇನ್ ರೋಡಲ್ಲಿ ಸಂಚಾರ ನಿರ್ಬಂಧ ಇರುತ್ತೆ. ಅದೇ ರೀತಿ ನ್ಯಾಷನಲ್ ಗೇಮ್ಸ್ ವಿಲೇಜಿಂದ ವೈಡಿಮಠ ರಸ್ತೆ ಅಲ್ಲಿ ಕೂಡ ಸಂಚಾರ ನಿರ್ಬಂಧ ಇರುತ್ತೆ. ಮತ್ತು ಕೋರಮಂಗಲ ಸುತ್ತಮುತ್ತ ಪ್ರದೇಶಗಳಲ್ಲಿ ಸಂಚಾರ ಪಾರ್ಕಿಂಗ್ ನಿಲ್ದಾಣ ನಿರ್ಬಂಧ ಇರುತ್ತೆ. ಆಮೇಲೆ ಮಾಲ್ ಆಫ್ ಏಷ್ಯಾ ಮತ್ತು ಒರಾಯನ್ ಮಾಲ್ ಇತ್ಯಾದಿ ಕಡೆ ಕೂಡ ಹಲವಾರು ಡೈವರ್ಷನ್ಸ್ ಅನ್ನು ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ನಾವು ಏನು 24ನೇ ತಾರೀಕು 25ನೇ ತಾರೀಕು ನಾವು ನೋಡಿದ್ವಿ, ಜನದಟ್ಟಣೆ ಮತ್ತು ವಾಹನ ದಟ್ಟಣೆ ಭಾಳ ಹೆಚ್ಚಾಗಿರುತ್ತೆ ಮತ್ತು ಅಲ್ಲಿ ಪಾರ್ಕಿಂಗ್ ಅವಕಾಶನೂ ಇಲ್ಲ. ಸೊ ಹಾಗಾಗಿ ಈ ನಿರ್ಬಂಧಗಳನ್ನು ಮಾಡಿದ್ದೀವಿ. ವಿಶೇಷವಾಗಿ ಎಲ್ಲ ಫ್ಲೈಓವರ್ಗಳು ಕೂಡ ಬಂದಾಗಿರುತ್ತೆ, ಯಾವುದೇ ಕೂಡ ಟ್ರಾಫಿಕ್ ಮೂವ್ಮೆಂಟ್ ಆಗೋದಿಲ್ಲ. ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗೋಂಥ ಎಲಿವೇಟೆಡ್ ಎಕ್ಸ್ಪ್ರೆಸ್ ವೇ ಹೊರತುಪಡಿಸಿ ಅದರಲ್ಲೂ ಕೂಡ 2 ವೀಲರ್ ನಾವು ನಿರ್ಬಂಧ ಮಾಡಿರ್ತೀವಿ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ. ಅದಲ್ಲದೆ ನಾವು ಈಗಾಗಲೇ ವೀಲಿಂಗ್ ಮೇಲೆ ಕಟ್ಟುನಿಟ್ಟಾದ ಕಾರ್ಯಾಚರಣೆಯನ್ನು ಮಾಡಿದ್ದೇವೆ. ಈ ವರ್ಷದಲ್ಲಿ ಸುಮಾರು 400ಕ್ಕಿಂತ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿದ್ದೇವೆ. ಅದರಲ್ಲಿ ಸುಮಾರು 90 ಜನ ಮೈನರ್ಗಳೇ ಇದ್ದಾರೆ. ಅದನ್ನು ಕೂಡ ಈಗ ಒಂದು ಡ್ರೈವನ್ನು ತಗೊಂಡಿದ್ದೀವಿ ಕಳೆದ ವಾರದಿಂದ. DD ಕೇಸು ಕೂಡ ನಾವು ಹಾಕ್ತಾ ಇದ್ದೀವಿ. ಕಳೆದ 4 ತಿಂಗಳಿಂದ 12,000 ಕೇಸ್ ಆಗಿದೆ. ಇದೇ ಇಡೀ ವರ್ಷ 22,000 ಕೇಸ್ಗಳನ್ನು ನಾವು ದಾಖಲೆ ಮಾಡಿದ್ದೀವಿ. DD ಒಂದೇ ಅಲ್ಲ, ಈ ಮಾದಕ ದ್ರವ್ಯ ವಸ್ತುಗಳನ್ನು ಏನು ಸೇವನೆ ಮಾಡಿ ಓಡಿಸ್ತಾರೆ ಅಂಥವ್ರ ಮೇಲೂ ಕೂಡ ನಾವು ಕಟ್ಟುನಿಟ್ಟಾಗಿ ಕ್ರಮ ತೊಗೊಂಡಿದ್ದೀವಿ. ಅದಕ್ಕೆ ಬೇಕಾದ ಉಪಕರಣಗಳನ್ನು ಹೊಸದಾಗಿ ನಾವು ತೊಗೊಂಡಿದ್ದೀವಿ. ಈ ದಳದಲ್ಲೇ ಅವತ್ತಿನ ರಾತ್ರಿ ಸುಮಾರು ಪ್ರತಿಯೊಂದು ಠಾಣಾ ಮಟ್ಟದಲ್ಲೂ ಕೂಡ 2ರಿಂದ 3 ನಾಕಾ ಪಾಯಿಂಟ್ಗಳಿರ್ತವೆ. ಬೆಂಗಳೂರಲ್ಲಿ 100ಕ್ಕಿಂತ ಅಧಿಕ ನಾಕಾ ಪಾಯಿಂಟ್ಗಳನ್ನು ಹಾಕ್ತಾ ಇದ್ದೀವಿ. ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ಮಾಡೋದಕ್ಕೆ ನಾವು ಕ್ರಮ ತೊಗೊಳ್ತಾ ಇದ್ದೀವಿ. ಸೊ ಯಾರು ಕೂಡ ಈ ರೀತಿ ಮದ್ಯಪಾನ ಮಾಡಿ ಓಡಾಡಬಾರ್ದಂತ ನಮ್ಮ ಒಂದು ವಿನಮ್ರ ಮನವಿ. ಕೊನೆಯದಾಗಿ ಆಗಲೇ ನಾವು ಕ್ಯಾಬ್, ಆಟೋ ಮತ್ತು ಇತ್ಯಾದಿಯವ್ರ ಜೊತೆ ಒಂದು ಮೀಟಿಂಗನ್ನು ಮಾಡಿ ಒಂದು ಸರ್ಜ್ ಪ್ರೈಸಿಂಗ್ ಬಗ್ಗೆ ಮತ್ತು ಎರಡನೇದಾಗಿ ಪಿಕಪ್ ಆ್ಯಂಡ್ ಡ್ರಾಪ್ ಆಫ್ ಪಾಯಿಂಟ್ ಬಗ್ಗೆ ಅವರಿಗೆ ನಾವು ತಿಳುವಳಿಕೆಯನ್ನು ನೀಡಿದ್ದೀವಿ. ಈ ಇಂಪಾರ್ಟೆಂಟ್ ಏರಿಯಾಗಳಲ್ಲಿ CBD ಏರಿಯಾ, ಕೋರಮಂಗಲ, 100 ಫೀಟ್ ರೋಡು ಇತ್ಯಾದಿ ಕಡೆ ನಾವು ಪಿಕಪ್ ಆ್ಯಂಡ್ ಡ್ರಾಪ್ ಆಫ್ ಝೋನ್ಸು ಮಾಡಿದ್ದೀವಿ. ನಾವು ವಿವರಗಳನ್ನು ನಾನು ಪ್ರೆಸ್ ನೋಟಲ್ಲಿ ನೀಡಿದ್ದೀನಿ. ಸೊ ಹಾಗಾಗಿ ಎಲ್ಲರೂ ಕೂಡ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಂತ ಅವ್ರಿಗೆ ಸೂಚನೆ ನೀಡಿದ್ದೀವಿ. ಮತ್ತು ಈ ವರ್ಷ ಪ್ರತಿಯೊಂದು ಠಾಣಾ ಮಟ್ಟದಲ್ಲೂ ಕೂಡ ಟೋಯಿಂಗ್ ವಾಹನಗಳನ್ನು ನಾವು ತೊಗೊಳ್ತಾ ಇದ್ದೀವಿ ಅವತ್ತಿನ ರಾತ್ರಿಗೋಸ್ಕರ. ಯಾರು ನೋ ಪಾರ್ಕಿಂಗ್ ಝೋನ್ಗಳು ಇರ್ತವೆ ಮತ್ತು ವೆಹಿಕಲ್ ಟ್ರಾಫಿಕ್ ಮೂವ್ಮೆಂಟ್ಗೆ ಅಬ್ಸ್ಟ್ರಕ್ಷನ್ ಮಾಡುತ್ತೆ ಅಂಥ ವಾಹನಗಳನ್ನು ನಾವು ಟೋಯಿಂಗ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ. ಈಗಾಗಲೇ ಮೀಟಿಂಗ್ ಮಾಡಿ ಅವರಿಗೆ ತಿಳುವಳಿಕೆ ನೀಡಿದ್ದೀವಿ. ಅದಕ್ಕೆ ಸರ್ಚ್ ಪ್ರೈಸಿಂಗ್ ಅಂತಾರೆ. ಹೌದು, ತಗೊಳ್ತೀವಿ ಕ್ರಮ. ಈಗ ದೇರ್ ಇಸ್ ಸಮ್ ರೆಗ್ಯುಲೇಷನ್ಸ್ ಅಂಡ್ ದಿಸ್ ಥಿಂಗ್ ರಿಗಾರ್ಡಿಂಗ್ ಕ್ಯಾಬ್ ಆಪರೇಟರ್ಸ್. ಅದರ ನಿಯಮ ಟ್ರಾನ್ಸ್ಪೋರ್ಟ್ ಅವ್ರ ಜೊತೆ ಯಾರು ಅದನ್ನು ಉಲ್ಲಂಘನೆ ಮಾಡ್ತಾರೆ ಅದು ಆರ್ಡರ್ಸ್ ಅಲ್ಲಿ ಏನಿದೆ ಅದ್ರ ಪ್ರಕಾರ ತಗೊಳ್ತೀವಿ. ಹೇಳ್ತೀನಿ. The Bangalore Traffic Police has made elaborate arrangements with regard to the New Year Eve celebrations in Bangalore city. Primarily, the focus areas of BTP would be the CBD area, including Brigade Road, MG Road, Residency Road, Church Street, St. Mark's Road, Rest House Park Road. In these places, we have completely prohibited the movement of vehicles, especially on Brigade Road between Arts and Crafts and Opera Junction, and on MG Road between the Anil Kumble Circle and Trinity Circle. No parking would be enforced in all these areas. The other focus area is Koramangala, where traffic would be prohibited between UCO Bank Junction on Koramangala Main Road up to YD Mata Junction, and as well as from National Game Village up to YD Mata Junction. Parking also is prohibited in these areas. On 100 feet road on 12th Main and 100 feet road between Teenam Street Junction and 17th Main Cross, parking is prohibited. In certain high footfall areas like malls, Phoenix City Mall, Orion Mall, and Mall of Asia, parking has been prohibited, as well as certain movement restrictions would be there on that day. As a general rule, no vehicles would be allowed to ply on all flyovers of Bangalore city between 10 p.m. and 6 a.m. except for the elevated accessway to the airport. On this road, two-wheelers are prohibited from plying on that day between 10 p.m. and the next day morning 6 a.m. We have made arrangements for towing vehicles which are parked in no parking areas and restricted areas and which are impeding the flow of traffic. We have also made elaborate arrangements to check drinking and driving,
as well as driving under the influence of narcotropic drugs and psychotropic substances. Any person indulging in this will be strictly dealt with. Already we have taken up several drives in this year to check wheeling and drag racing. We have booked more than 400 cases this year. And also in DD cases, we have booked more than 22,000 cases in this past year. And on that day, we'll have more than 100 NACA. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.